ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಪ್ರವಾಸಿ ಮಂದಿರದ ಬಳಿ 2024 ಹಾಗೂ 25ನೇ ಸಾಲಿನ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿ ನಿರ್ಮಾಣವಾದ ನೂತನ ಬಸ್ ತಂಗುದಾಣವನ್ನು ಉದ್ಘಾಟನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ನಗರಕ್ಕೆ ಇಲ್ಲಿಯವರೆಗೂ ಆಗಿರುವ ಕಾಮಗಾರಿಗಳ ಬಗ್ಗೆ ವಿವರಿಸಿ ಮುಂದೆ ಆಗಬೇಕಾದ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ನಗರಕ್ಕೆ ನಾನು ಮತ್ತು ನಮ್ಮೆಲ್ಲ ಕೌನ್ಸಿಲರ್ಸ್ ಇವತ್ತು ನಮ್ಮ ಕಮಿಷನರು ಹಾಗೂ ನಮ್ಮ ಪೊಲೀಸ್ ಇಲಾಖೆ ಆಗ ನಮ್ಮ ಕಾಂಟ್ರಾಕ್ಟರ್ ಎಲ್ಲ ಇವತ್ತು ಸುಮಾರು ತಿಂಗಳಿಂದ 3-4 ತಿಂಗಳಿಂದ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕಾಮಗಾರಿಗಳನ್ನ ಇವತ್ತು ಮುಗಿಸಿದೀವಿ. ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಮುಂದೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡು ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡು, ಸಾಯಿಬಾಬಾ ಟೆಂಪಲ್ ಹತ್ರ ಒಂದು ಐಮಾಸ್ ಲೈಟು, ವಿಟ್ಲಾಂಡ್ ಸ್ವಾಮಿ ದೇವಸ್ಥಾನ ಹತ್ರ ಒಂದು ಐಮಾಸ್ ಲೈಟು, ಅದಾದ ಮಂಜುನಾಥ್ ನಗರ ಒಂದು ಐಮಾಸ್ ಲೈಟು, ಅದಾದ್ಮೇಲೆ ನಮ್ಮ ಅಂದಿಜೋಗಿ ನಮ್ಮ ಇಲ್ಲಿ ಸುಂಕು ಲೇಔಟ್ ಅಲ್ಲಿ ಒಂದು ಐಮಾಸ್ ಲೈಟು, ಅದಾದ್ಮೇಲೆ ಅಂಬೇಡ್ಕರ್ ನಗರದ ಒಂದು ಐಮಾಸ್ ಲೈಟು, ಅದಾದ್ಮೇಲೆ ನಮ್ಮ ಓಂ ಶಕ್ತಿ ದೇವಸ್ಥಾನದ ಒಂದು ಐಮಾಸ್ ಲೈಟು, ಅದಾದ್ಮೇಲೆ RMC ಯಾರ್ಡ್ ನಮ್ಮ ಸೋಮಣ್ಣ ವಾರ್ಡ್ ಒಂದು ಐಮಾಸ್ ಲೈಟು. ಇವತ್ತು ವಿವಿಧ ಕಾಮಗಾರಿ 8 ಕಾಮಗಾರಿಗಳ ಪೂಜೆಯನ್ನ ಇವತ್ತು ನೆರವೇರಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ವಿ. ಸೊ ಮುಂದಿನ ದಿವಸ ನನ್ನ ಕನಸು ನಗರಕ್ಕೆ ತುಂಬಾ ಜಾಸ್ತಿ ಇದೆ. ಆದಷ್ಟು ಬೇಗ ನಗರೋತ್ಥಾನ ಬಂದು ಅಮೃತ ಮಹೋತ್ಸವ ಬರ್ತಾ ಇದೆ. ಅದಕ್ಕೆ ಬಂದ ಕೂಡಲೇ ಖಂಡಿತವಾಗ್ಲಿ ಎಲ್ಲ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ವಾರ್ಡ್ದಲ್ಲೂ ಕೂಡ ಸಿಮೆಂಟ್ ರಸ್ತೆ ಮಾಡೋ ಮುಖಾಂತರವಾಗಿ ಈ ನಗರವನ್ನ ಸ್ವಚ್ಛವಾಗಿ ಮಾಡಬೇಕು, ಸುಂದರವಾಗಿ ಮಾಡ್ಬೇಕಂತ ಆಸೆ ತುಂಬಾ ಇದೆ. ಆದಷ್ಟು ಬೇಗ ಅದು ಮಾಡ್ಕೊಡ್ತೇನೆ ಅಂತ ಹೇಳ್ತಾ, ನಗರ ಭಾಗದಲ್ಲಿ ಇನ್ನೂ ಯಥೇಚ್ಛವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬರ್ತವೆ. ಈಗಾಗಲೇ ಹೈಟೆಕ್ ನಮ್ಮದು ಏನು ಒಳ ಕ್ರೀಡಾಂಗಣ ಏನು ನೈಟ್ ಪೆಟ್ಲೈಟ್ ಕ್ರೀಡಾಂಗಣ ಅರ್ಧಕ್ಕೆ ಸ್ಟಾರ್ಟ್ ಆಗಿ ಇನ್ನೊಂದು ಸ್ಟಾರ್ಟ್ ಆಗಿದೆ. ಮೊನ್ನೆ ತಾನೇ 1 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಮೊದಲು 1 ಕೋಟಿ ಬಿಡುಗಡೆ ಆಗಿತ್ತು. ಅದಾದ್ಮೇಲೆ ನಮ್ಮ ಗಡಿ ಭವನದ್ದು ಆಲ್ಮೋಸ್ಟ್ 1.5 ಕೋಟಿದಲ್ಲಿ ಸುಸೂತ್ರವಾಗಿ AC ಭವನ ಸ್ಟಾರ್ಟ್ ಮಾಡಿದ್ವಿ. ಅದಾಗಿದ ತಕ್ಷಣ ಹೈಟೆಕ್ ನಮ್ಮ ಓದೋ ಮಕ್ಕಳಿಗೆ ಏನು ಲೈಬ್ರರಿ ಸ್ಟಾರ್ಟ್ ಮಾಡಿದ್ವಿ, ಡಿಜಿಟಲ್ ಲೈಬ್ರರಿ ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅದಾಗಿದ ಕೂಡಲೇ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು, ಒಂದು ನಗರದಲ್ಲಿ ಕಾಣಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಎತ್ಕೊಂಡಿದ್ವಿ. ತುಂಬಾ ಇನ್ನು ಮೊನ್ನೆ ತನ ಡಿಸ್ಕಷನ್ ಆಗಿ ನಮ್ಮ ಸಚಿವರ ಮತ್ತು ನಿರ್ಮಾಣ ಅಧ್ಯಕ್ಷ ಸಚಿವರು ಮಾಡಿದ 50 ಕೋಟಿಯನ್ನ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಒಂದು ಫೈಲ್ ಮೂವ್ ಮಾಡಿ ಕೊಡ್ತಾ ಇದೀವಿ. ಸೊ ಅದರಿಂದ ಆದಷ್ಟು ಬೇಗ ಆಶ್ರಯ ಕಮಿಟಿಯಿಂದ ನಾವು ಕಾಲ್ ಮಾಡ್ತಾ ಇದೀವಿ. ಆಶ್ರಯ ಕಮಿಟಿಯಿಂದ ಸೈಟ್ ಕೊಡ್ಲಿಕ್ಕೆ ಈಗಾಗಲೇ ಕಮಿಷನರ್ ಪ್ಲಾನ್ ಮಾಡಿ ಮೀಟಿಂಗ್ ಕೂಡ ಮುಗಿಸಿದ್ವಿ. ಆದಷ್ಟು ಬೇಗ ಮಾಡ್ತೀವಿ. ಸ್ಲಮ್ ಬೋರ್ಡ್ ಇಂದ ಏನು ಕೊರಟಗೆರೆ ಮತ್ತು ತುಮಕೂರಲ್ಲಿ ಮಾಡಿರ್ತಕ್ಕಂಥ ಸ್ಲಮ್ ಬೋರ್ಡ್ ಇಂದ ಅಪಾರ್ಟ್ಮೆಂಟ್ಸ್, ನಾವು ಸ್ಲಮ್ ಬೋರ್ಡ್ ಇಂದ ಮನೆ ಕಟ್ಕೊಡಕ್ ಹೋಗಲ್ಲ. ಇನ್ಮೇಲೆ ಸ್ಲಮ್ ಬೋರ್ಡ್ ಇಂದ 3 ಎಕರೆ ಜಮೀನು ಕೊಟ್ಟು ಅಲ್ಲಿ ಸುಮಾರು ಒಂದು 700 ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನ ಫೈಂಡ್ ಔಟ್ ಮಾಡಿದ್ವಿ. ಆದಷ್ಟು ಬೇಗ ಅವ್ರಿಗೆ ಹಸ್ತಾಂತರ ಮಾಡಿ ನಗರವನ್ನ ಸ್ವಚ್ಛ ಮಾಡಿ, ನಗರವನ್ನ ಏನು ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಸೋಮಣ್ಣ ಹೇಳ್ತಾ ಇರ್ತಾರೆ, ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅನ್ನೋದು ಹೃದಯ ಭಾಗ ಇದ್ದಂಗೆ, ದೇಹದ ಎಲ್ಲಾ ಬರ್ಬೇಕು ಹೃದಯದಿಂದನೇ ಸಪ್ಲೈ ಆಗ್ಬೇಕಂತ ಈ ನಗರವನ್ನ ಅತ್ಯುನ್ನತಕ್ಕೆ ಮಟ್ಟಿಗೆ ತಗೊಳ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳ್ತಾ, ಇದು ಸಾಯಂಕಾಲದಿಂದನೂ ಕೂಡ ನನ್ನ ಎಲ್ಲಾ ಕೌನ್ಸಿಲರ್ಸು ಅಂದ್ರೆ ನಮ್ಮ ಮಾಜಿ ಕೌನ್ಸಿಲರ್ಸು ಹಾಗೂ ನಮ್ಮ ನಗರಸಭಾ ಸಿಬ್ಬಂದಿಯವರು ನನಗೆ ಅನುಕೂಲ ಮಾಡಿ, ನಮ್ಮ ನಾಯಕರೆಲ್ಲ ಬಂದು ಅನುಕೂಲ ಮಾಡಿ ಈ ಒಂದು 8 ಪ್ರೋಗ್ರಾಮ್ಗೆ ಚಾಲನೆ ಕೊಡ್ಲಿಕ್ಕೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ